ಈ ರೀತಿ ಹೆಣ್ಮಕ್ಳ ವಿಚಾರದಲ್ಲಿ ನಡ್ಕೊಂಡಿದ್ದು ಒಂದು ತಪ್ಪು ಅಂತೇಳಿ ವಿರೋಧ ಮಾಡಿದೀವಿ. ಸಿಡಿ ಪ್ರಕರಣ ರಮೇಶ್ ಜಾರಕಿಹೊಳಿ ಕೇಸಲ್ಲೂ ಅಷ್ಟೇ ಸ್ಟಾರ್ಟಿಂಗು ಅಮಾಯಕಳು ಹೆಣ್ಮಗಳು ಅನ್ಕೊಂಡಿದ್ದು, ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದೇನೋ ಅಂತಂದ್ರೆ ಅದು ಕೂಡ ಹನಿ ಟ್ರ್ಯಾಪ್ ಅಂತ. ಬಟ್ ಒಳ್ಳೆ ವ್ಯಕ್ತಿ ಅಂತೂ ಅಲ್ಲ ಅಂತ ಹೇಳಿದ್ದೆ. ಎಲ್ಲಿಂದನೋ ಆಂಧ್ರದಿಂದ ಬಂದು ಕಾಂಟ್ರಾಕ್ಟರ್ ಆಗಿ, ಈಗ ಕಾರ್ಪೊರೇಟರ್ ಆಗಿ, MLA ಆಗಿ ಈ ರೀತಿ ಹೆಣ್ಮಕ್ಳ ವಿಚಾರದಲ್ಲಿ ನಡ್ಕೊಂಡಿದ್ದು ಒಂದು ತಪ್ಪು ಅಂತೇಳಿ ವಿರೋಧ ಮಾಡಿದೀವಿ. ಜೈಲ್ಗೆ ಹಾಕಿದಾಗ ಸಂಭ್ರಮನೂ ವ್ಯಕ್ತಪಡಿಸಿದ್ವಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಸದನದಲ್ಲಿ ಕಣ್ಣೀರ್ ಇಡ್ತಾರೆ ನನ್ನ ಬಗ್ಗೆ ಹನಿ ಟ್ರಾಪ್ ಮಾಡಿಬಿಟ್ಟು ಅಂತ ಆಗಿರ್ಬೋದು ಸರ್. ಈಗ ಆಗಿರ್ಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಸಿಡಿ ಪ್ರಕರಣ ರಮೇಶ್ ಜಾರಕಿಹೊಳಿ ಕೇಸಲ್ಲೂ ಅಷ್ಟೇ ಸ್ಟಾರ್ಟಿಂಗು ಅಮಾಯಕಳು ಹೆಣ್ಮಗಳು ಅನ್ಕೊಂಡಿದ್ದು, ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದೇನೋ ಅಂತಂದ್ರೆ ಅದು ಕೂಡ ಹನಿ ಟ್ರ್ಯಾಪ್ ಅಂತ. ಸರ್, ಕರ್ನಾಟಕದಲ್ಲಿ ಈ ರೀತಿ ಹನಿ ಟ್ರ್ಯಾಪ್ಗಳ ಫ್ಯಾಕ್ಟ್ರಿಗಳು ಬೇಜಾನಿದೆ, ಅದ್ರ ಓನರ್ಗಳು ಬೇಜಾನಿದ್ದಾರೆ. ಜನಗಳಿಗೂ ಗೊತ್ತು, ರಾಜಕಾರಣಿಗಳಿಗೂ ಗೊತ್ತು. ಇರ್ಬೋದು ಬಟ್ ಆತ ಏನು ಕಡಿಮೆ ಕೆಲಸ ಅಂತ ಏನು ಮಾಡಿಲ್ಲ. ನಿಮ್ಮ ಹತ್ರ ಏನೋ ದಾಖಲೆಗಳೇನು ಇದಾವೆ ಸರ್? ಸರ್, ಈಗ ಏನೋ ಇಂಟರ್ನಲ್ ಕೂತ್ಕೊಂಡು ಒಬ್ಬರ ಬಗ್ಗೆ ದಾಖಲೆ ಇದೆ ಅಂತ ಹೇಳೋದು ನನ್ನ ಒಂದು ಇಮೇಜ್ಗೆ ಸರಿ ಅನ್ಸಲ್ಲ. ಆ ಥರ ಇದ್ದಾಗ ಇಲ್ಲ. ನನಗೆ ವಿದ್ಯಾ ಹಿರೇಮಠ್ ಅಂತ ಆಕೆಯಿಂದ ಆತನಿಂದ ಅನ್ಯಾಯ ಆದಂತ ಹೆಣ್ಮಗಳು ಇದೇ DK ಶಿವಕುಮಾರ್ ಸ್ನೇಹಿತರಾದಂತ ಐ ಥಿಂಕ್ ಸೂರ್ಯ ಮುಕುಂದರಾಜು ರೆಫರ್ ಮಾಡಿದ್ರು. ಗೊತ್ತಿಲ್ಲ. ಆಮೇಲೆ ಆ ವಿದ್ಯಾ ಹಿರೇಮಠ್ ಬಂದಿದ್ದು ಕೂಡ DK ಶಿವಕುಮಾರ್ ಅವ್ರ ಕಡೆಯಿಂದನೇ. ಸೊ ನನಗೆ ಗೊತ್ತಿಲ್ಲ ಇವರಲ್ಲಿ ಒಳಗಡೆ ಏನಿದೆ ಅಂತ. ಸೊ ನಮಗೆ ಯಾರಾದರೂ ಹೆಣ್ಮಕ್ಳು ಬಂದಾಗ ನ್ಯಾಯಕ್ಕೆ ಒಬ್ಬ ಆಸ್ ಅನ್ ಅಡ್ವೊಕೇಟು ನಾನು ನ್ಯಾಯ ಕೊಡ್ಸೋಕ್ಕೆ ಯೋಚನೆ ಮಾಡ್ತೀನಿ ಹೊರತು ಈ ಹನಿ ಟ್ರ್ಯಾಪಿಗಳು ಒಳ ಒಪ್ಪಂದಗಳು ನಮ್ಗೆ ಗೊತ್ತಿರಲ್ಲ ಸರ್. ಆಮೇಲೆ ಇವರು ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ಜವಾಬ್ದಾರಿನೂ ಅಲ್ಲ. ಇರ್ಬೋದು. ಶಿವಕುಮಾರ್ ಅವ್ರು ಹೇಳ್ತಾರೆ ಮುನಿರತ್ನ ಮೇಲೆ ಆರೋಪ ಮಾಡುತ್ತೆ, ನಿನ್ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪೆನ್ ಡ್ರೈವ್ ತೆಗೆದು ತೋರಿಸ್ತಾರೆ, CD ಶಿವ ನಿಮ್ದೆಲ್ಲ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ರಾಜಕಾರಣಿಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂತಾರೆ, ಒಬ್ರಿಗೊಬ್ರು ಬ್ಲಾಕ್ ಮೇಲ್ಗಳು ಮಾಡ್ಕೊಂಡು, ಒಬ್ರಿಗೊಬ್ರು ಎದುರಿಸ್ಕೊಂಡು ಬೆದರಿಸ್ಕೊಂಡು ಆಡಳಿತ ಮಾಡಿ ಅವ್ರು ಬೇಕಾದನ್ನ ರಾಜ್ಯದ ಆಡಳಿತದಲ್ಲಿ ಪಡ್ಕೊಳೋ ಮಟ್ಟಿಗೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಸರ್, ಈಗ ನಾನು ಮೊನ್ನೆ ಅಕ್ಷಯ ತೃತೀಯ ಹಿಂದ್ಗಡೆ ಜೈಲಲ್ಲಿ ಒಂದು ಪೇಪರಲ್ಲಿ ಆರ್ಟಿಕಲ್ ಓದಿದೆ. ಶರವಣ ಮತ್ತೆ ಶರವಣ ಮತ್ತೆ ಕುಮಾರಸ್ವಾಮಿ ಇಲ್ಲಿ ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದೆ, ಮಲ್ಲೇಶ್ವರಮಲ್ಲಿ ಏನೋ ಗೋಲ್ಡ್ ಅಂಗಡಿನ ಓಪನ್ ಮಾಡ್ತಾರೆ. ನಾನು ಫಸ್ಟ್ ದಿವಸ ನೋಡಿದ್ದು. ಎರಡನೇ ದಿವಸ ನೋಡಿದೆ, ಎರಡನೇ ದಿವಸ ಮೂರನೇ ದಿವಸ ನೋಡಿದೆ ರಾಮಲಿಂಗಾರೆಡ್ಡಿ, ಕಾಂಗ್ರೆಸ್ ರಾಮಲಿಂಗಾರೆಡ್ಡಿ ಯಾವುದೋ ಜಾಯ್ ಲುಕಾಸ್ ಅನ್ನೋ ಇದನ್ನ ಏನೋ ಚಿನ್ನದ ಅಂಗಡಿನ ಓಪನ್ ಮಾಡ್ತಾರೆ. ಹಂಗೆ ಬಂದ್ರೆ ಮೂರನೇ ಸತಿ ಅಶ್ವತ್ಥ ನಾರಾಯಣ BJP, ರಾಮಲಿಂಗಾರೆಡ್ಡಿ ಕಾಂಗ್ರೆಸ್, ಕುಮಾರಸ್ವಾಮಿ JDS. ಸರ್, ಮೂರೂ ಪಕ್ಷದವರು ಜನ ಎಷ್ಟು ಕಷ್ಟದಲ್ಲಿದ್ದಾರೆ, ಚಿನ್ನದ ಅಂಗಡಿಗಳನ್ನ ಓಪನ್ ಮಾಡ್ತಾರೆ. ನಮ್ಮ ಪ್ರಶ್ನೆ, ಚಿನ್ನದ ಅಂಗಡಿ ಓನರ್ವಾ ಅಥವಾ ಬೇನಾಮಿಗಳು ಏನಾದ್ರು ಮಡ್ಕೊಂಡಿದಾರ, ಅದು ಕೂಡ ಅನುಮಾನ ನಮ್ಗೆ. ಈ ರೀತಿ ಜವಾಬ್ದಾರಿ ಇಲ್ಲದಂತ ಜನನಾಯಕರುಗಳನ್ನ ನಾವೆಲ್ಲ ಆಯ್ಕೆ ಮಾಡ್ಬಿಟ್ಟಿದೀವಿ ಸರ್. ಆಮೇಲೆ ಒಬ್ಬರದೊಬ್ಬರು ವೀಕ್ನೆಸ್ಗಳು ಮಡ್ಕೊಂಡು ಇವ್ರು ಆಟ ಆಡ್ತಾ ಇರೋದಂತೂ ನಿಜ. ಸೇರಿಸ್ಬೇಕು, ಎಲ್ಲಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಮಾಡಬಹುದು, ಬಟ್ ಆ ಅಧಿಕಾರ ಸಿಗಬೇಕು. ಅದರ ಒಂದು ತವಕದಲ್ಲಿ ನಾವೆಲ್ಲ ಇದೀವಿ ಸರ್. ಜನರು ಆರೋಪ ಮಾಡ್ತಿದ್ದಾರೆ, ಲಾಯರ್ ಅವರು ಸುಳ್ಳು ಹೇಳ್ತಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ, ಸಾಕ್ಷಿನೇ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನ ಕೇಳಿದ್ರೆ ಚೆನ್ನಾಗಿರೋದು ಸರ್ ಈ ಪ್ರಶ್ನೆನ. ಏನೋ ಸಾಕ್ಷಿನೇ ಇಲ್ಲದೆ ಏನೋ 40% ಆರೋಪ ಮಾಡಿ ಈಗ 50% ಆರೋಪನ ಡೆಪ್ಯೂಟಿ CM ಮೇಲೆ ಮಾಡಿದಾಗ ಕಪ್ಚುಕಿ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನ ಕೇಳಿದ್ರೆ ಚೆನ್ನಾಗಿರ್ತದೆ. ಆಮೇಲೆ ನಾನು ಯಾರನ್ನೂ ಪ್ರೂವ್ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್. ನಾನೇ ಒಂದು ಆಡಿದೆ, ನೀನೇ ಇಲ್ಲಿ ನಾನೇ. ಸೊ ಹಂಗಾಗಿ ಜನಗಳ ಮನಸ್ಸಿಗೆ ಬಿಟ್ಬಿಡೋಣ, ನಾನೇನು ಅದನ್ನ ಆರೋಪ ಮಾಡೋಕ್ಕಾಗಲ್ಲ. ಕೆಲ ನೀವು ಮಾಡುವ ಸಾಮಾಜಿಕ ಹೋರಾಟಗಳು ಜನರಿಗೆ ಇಷ್ಟ ಆಗಲ್ವಾ ಸರ್? ಇಷ್ಟ ಆಗಿರೋದಕ್ಕೆ ಸರ್ ಕನಿಷ್ಠ ಜೈಲಿಂದ ಬಂದ್ಮೇಲೆ ಕನಿಷ್ಠ ಇದೊಂದು ಒಂದು 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 40-50ನೇ ಇಂಟರ್ವ್ಯೂ ಇದೆ ಅನ್ಸುತ್ತೆ. ದಿನಕ್ಕೆ 1,000 ಕಾಲ್ಸ್ ಬರ್ತದೆ, ಒಂದು 4-5 ಸಾವಿರ ವಾಟ್ಸಪ್ ಬರ್ತದೆ. ಸೊ ಮನೆ ಹತ್ರಕ್ಕೆ ಬಂದು ಬೇಡ ಅಂದ್ರು ಮನೇಲಿ ಬಚ್ಚಿಕೊಂಡ್ರು ಕೂಡ ಈಚೆ ಕರ್ಕೊಂಡ್ಬಂದು ಹಾರಗಳಾಕಿ ಅವರೇ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಆಮೇಲೆ ರಾಜಕೀಯವಾಗಿ 2019ರಲ್ಲಿ ಬೆಂಗಳೂರು ನಾರ್ತ್ಗೆ ನಿಂತಿದೆ, 8,000 ವೋಟ್ ಕೊಟ್ಟಿದ್ದಾರೆ ಜನ. ಯಾವತ್ತು 8,500 ವೋಟ್ ಸಿಕ್ತು ಅವತ್ತು ಸದಾನಗೌಡ ಗೆದ್ರು 2019ರಲ್ಲಿ MP ಆಗಿ. ಎರಡನೇ ಪ್ಲೇಸಲ್ಲಿ ಕೃಷ್ಣ ಬೈರೇಗೌಡ ಕೊಡ್ತಾ, 3ನೇ ಪ್ಲೇಸ್ ನಮ್ದು. ಸೊ 8,500 ವೋಟ್ ಬಂದಿದೆ ಸರ್. ನನಗೆ ಗೊತ್ತಾಯ್ತು, ನನ್ನ ಮನಸ್ಸಿಗೆ ಅನಿಸ್ತು ನಾನೊಬ್ಬ ರಾಜಕಾರಣಿ ಅಂತ. ಸೊ ಹಂಗಾಗಿ ಜನರು ಕೊಟ್ಟಿರೋ ಮ್ಯಾಂಡೇಟನ್ನು ಮನಸ್ಸಲ್ಲಿ ಇಟ್ಕೊಂಡು ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬೆಳೆಸ್ತಾರ ಸರ್. ಆ ಬಿಗ್ ಬಾಸ್ ಅಲ್ಲಿ ನೋಡಿ ಅಥವಾ ನಮ್ಮ ಮಾಡಿರೋ ಹೋರಾಟಗಳು ನೋಡಿ ಜನ ಇಷ್ಟಪಡ್ತಾರೆ. ಆ CD ಪ್ರಕರಣದಲ್ಲಂತೂ ಜನ ಒಂದು ಐ ಥಿಂಕ್ ವೆಬ್ ಸೀರೀಸ್ ತರ ನೋಡಿದ್ರು ನಾವು ಮಾಡಿದಂಥ ಹೋರಾಟ. ರಮೇಶ್ ಜಾರಕಿಹೊಳಿ ಮೇಲೆ TV ವೆಬ್ ಸೀರೀಸ್ ತರ, ಧಾರಾವಾಹಿಗಳ ತರ ಅದನ್ನ ನೋಡ್ಕೊಂಡ್ಬಂದ್ರು. ಜನರಿಗೆ ಇಷ್ಟ ಇದೆ, ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಸರ್. ಬಿಗ್ ಬಾಸ್
ಮನೆಯಿಂದ ಹೊರ ಬಂದ ನಂತರ ಒಳ್ಳೆ ಹೆಸರಿತ್ತು ನಿಮ್ಗೆ, ಹ್ಮ್ ಫ್ಯಾನ್ಸ್ ಬೇಸ್ನು ಇತ್ತು. ಹ್ಮ್ ಸ್ವಲ್ಪ ಸಮಯ ಕೆಲ ದಿನಗಳ ನಂತರ ನಿಮ್ಗೆ ಒಂದು ಘಟನೆ ನಡೆಯುತ್ತೆ. ಸರ್ ಈಗ ನನ್ನ ಬೆಳವಣಿಗೆ ನೋಡಿ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿ, ನನ್ನೇ ಅರೆಸ್ಟ್ ಮಾಡಿಸಿ, ಜೈಲಿಗೆ ಕಳಿಸಿ, ನನ್ನ ಡ್ಯಾಮೇಜ್ ಮಾಡಬೇಕು ಅಂತ ಅವ್ರು ಅನ್ಕೊಂಡ್ರೆ ಅವ್ರು ದಡ್ಡತನ ಸರ್. ನಾವು 0 ಇಂದ 20 ವರ್ಷದಲ್ಲಿ 0 ಇಂದ ಈ ಮಟ್ಟಿಗೆ ಬೆಳ್ಕೊಂಬಂದಿದ್ದೀವಿ. ಯಾರನ್ನೇ ಮುಗಿಸ್ಬೇಕು ಅಂತ ಅನ್ನೋದಾದ್ರೆ, ಈಗ ಡಿ ಕೆ ಶಿವಕುಮಾರ ಜೈಲ್ಗೆ ಹೋಗಿ ಬಂದ್ಮೇಲೆ ಗೆದ್ದು ಡೆಪ್ಯೂಟಿ CM ಆದ. ಸೊ ನಾನು ನೀವು ಹೇಳೋ ಪ್ರಕಾರ ಅದು ನಿಜ ಆಗಿದ್ರೆ ಡಿ ಕೆ ಶಿವಕುಮಾರ್ ಗೆಲ್ಬಾರ್ದಾಗಿತ್ತು. ಜೈಲ್ಗೆ ಹೋದ್ಮೇಲೆ ನನಗಿಂತ ದೊಡ್ಡ ರಾಜಕಾರಣಿ, ಜನ ಓಟ್ ಹಾಕ್ಬಾರ್ದಾಗಿತ್ತು. ಜನ ಓಟು ಹಾಕೋರು, ಡೆಪ್ಯೂಟಿ CM ಆದ, ಈಗ ಲೈನಲ್ಲಿ CM ಗಿಂತವನು. ಸೊ ಹಂಗಾಗಿ ಜೈಲು ಅಥವಾ ಇದು ಏನೋ ನನಗೆ ತಿಳಿದಂಗೆ ಏನೋ ಇಮೇಜ್ ಡ್ಯಾಮೇಜ್ ಮಾಡೋ ಅಂತ ಲೆವೆಲ್ ಏನಿಲ್ಲ ಸರ್. ಆಮೇಲೆ ಆ ರೀತಿ ಪ್ರಕರಣನೂ ಅಲ್ಲ. ನಾನೇನಾದರೂ ಕೊಲೆ ಆರೋಪ ಮಾಡಿ ದರ್ಶನ್ ಥರ ಏನಾದ್ರು ಜೈಲ್ಗೆ ಹೋಗಿದ್ದೀನಾ? ನಾನೇನು ಹೋಗಿಲ್ವಲ್ಲ. ಆಮೇಲೆ ಜೈಲ್ಗೆ ಹೋಗ್ಬಿಟ್ಟು ಅಲ್ಲಿ ರೋಡಿಗಳ ಜೊತೆ ಕೂತ್ಕೊಂಡು ದಮ್ ಹೊಡೆದು ಇನ್ನೊಂದು ಮಾಡಿ ಇನ್ನೊಂದಷ್ಟು ಕೇಸ್ಗಳು ಹಾಕ್ಸ್ಕೊಂಡಿದ್ದೀನಾ? ಇಲ್ಲ. ಸೊ ಹಂಗಾಗಿ ನಾನು ಯಾವುದೋ ಆ ರೀತಿ ಕೃತ್ಯ ಮಾಡಿಲ್ಲ. ಆಮೇಲೆ ನನಗೆ ಆ ಥರ ಭಯನೂ ಇಲ್ಲ. ಆಮೇಲೆ ನನ್ನನ್ನು ಇಷ್ಟಪಡುವಂಥ ಬಲವಂತವಾಗಿ ಸಿದ್ದರಾಮಯ್ಯನ ಥರ ಭಾಷಣ ಮಾಡಿಬಿಟ್ಟು ಬಲವಂತ ಮಾಡೋದೂ ಇಲ್ಲ. ಇಷ್ಟಪಡ್ಬೋದು, ವಿರೋಧ ಮಾಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಮೆಂಟ್ಗಳು ಹರಿದಾಡುತ್ತವೆ. ಕಾಂಗ್ರೆಸ್ ಏಜೆಂಟ ಲಾಯರ್ ಜಗದೀಶ್ ಅವರ BJP ಏಜೆಂಟ್ ಅವರಂತ. ಸರ್ ನನ್ಗೆ ಯಾರು ಏಜೆಂಟು ಅಲ್ಲ ಸರ್. ಎಷ್ಟೋ ಜನ ಕೇಳ್ತಾರೆ ಯಾವ ಪಕ್ಷ ಅಂತ. ನಾನು ಹೇಳೋದೊಂದು ಪಿತೃಪಕ್ಷ ಅಂತ. ಏನಕ್ಕೆ ಅಂತಂದ್ರೆ ನಮ್ದೇ ಆದಂತ ಕನಸನ್ನು ಇಟ್ಕೊಂಡು ಬಂದಿದ್ದೀವಿ ಹೊರತು, ಎಸ್ ಅಫ್ಕೋರ್ಸ್ ಹಿಂದೆ ರಾಹುಲ್ ಗಾಂಧಿ ಕಂಡ್ರೆ ತುಂಬಾ ಇಷ್ಟ ಇತ್ತು. ಸಿದ್ದರಾಮಯ್ಯ ಏನೋ ಮಾಡ್ತಾನೆ, ಏನೋ ಕಿಸ್ ಗುಡ್ಡೆ ಹಾಕಿಲ್ಲ ಸರ್. ಇವ್ರುಗಳೆಲ್ಲ ಸ್ವಾರ್ಥಿಗಳಾಗಿ ಇವ್ರ ಜಾಗವನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.